ಸ್ಟಾರ್ಟ 580 ಆಗಿತ್ತು ಆಲ್ರೆಡಿ. 579 ಮಾಡಬೇಕು ಇವತ್ತು ನಾವು. ಏನು ಕೊಟ್ಟ ನೀವು? 579. ದ ಡ್ಯಾಶ್ ಇನ್ ಮೈ ಶೂಲೇಸ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಪ್ರಾಬ್ಲಮ್. ಶೂಲೇಸ್ನಾಗ ಇದ್ದಿದ್ದ ಒಂದು ವಸ್ತು ಹಂಗೆ ಭಾಳ ಪ್ರಾಬ್ಲಮ್ ಕೊಟ್ಟೈತಿ ಅಂತ. ಏನಿರ್ಬೋದು ನೋಡಿ. ನಾಟ್ NOUGHT ನಾಟ್ ನೋಡಿ. ಅದು ಶೂಸ್ನಾಗ ಕಟ್ತಾರಲ್ಲ ದಾರ ಅದು ಹಂಗೆ ಭಾಳ ತೊಂದರೆ ಕೊಟ್ಟೈತೆ ಅಂತ. ಶೂಲೇಸ್ ಅಂದ್ರೆ ಅದು. ಈ ನಾಟ್ ಅಂದ್ರೆ ಶೂಲೇಸ್ ಅಂತ ಐತೆ ದಾರ. ಅದು ಆ ಒಂದು ದಾರ ಐತ್ಲೆ ಅವಂಗೆ ಶೂಲೇಸ್ದಾಗ ಅದು ಹಂಗೆ ಭಾಳ ಪ್ರಾಬ್ಲಮ್ ಕೊಟ್ಟೈತಿ. ಆನ್ಸರ್ ನಾಟ್. ಈ ನಾಟ್ ಅಂದ್ರೆ ಇಲ್ಲ. ಐ ಆಮ್ ನಾಟ್ ಕಮ್ಮಿಂಗ, ಐ ಆಮ್ ನಾಟ್ ಗೋಯಿಂಗ. ಈ ನಾಟ್ ಇದು. NOUGHT ನಾಟ್ ಅಂದರೆ ನಥಿಂಗ್. NAUGHT ಅಂದರೆ ನಥಿಂಗ. NOUGHT ಅಂದರೆ ಝೀರೋ. ಐ ಹ್ಯಾವ್ ಝೀರೋ ನಾಲೆಡ್ಜ್, ಐ ಹ್ಯಾವ್ ನಾಟ್ ನಾಲೆಡ್ಜ್. ಓಕೆ, ನೆಕ್ಸ್ಟ್ ಐ ಡೋಂಟ್ ಹ್ಯಾವ್ ಎನಿ, ಐ ಡೋಂಟ್, ದೇರ್ ಈಸ್ ನಥಿಂಗ್, ದೇರ್ ಈಸ್ ನಾಟ್. ಸೊ ದ ಆನ್ಸರ್ ಇದು ಮೀನಿಂಗ್ ಇದು. ಆನ್ಸರ್ ಏನು? NONT KNOT ಅಂದ್ರೆ ದಾರ. ನೆಕ್ಸ್ಟ್ 577 ಏನು ಕೊಟ್ಟ ನೀವು? ಶಿ ಡ್ಯಾಶ್ ಗ್ರೇಸ್ಫುಲಿ ಆ್ಯಂಡ್ ಶಿ ಗ್ರೀಟೆಡ್ ದ ಇಂಟರ್ವ್ಯೂ ಕಮಿಟಿ ವಿತ್ ರೆಸ್ಪೆಕ್ಟ್. ನೋಡಿಲ್ಲ, ಶಿ ಆಕಿ ಆಕರ್ಷಕವಾಗಿ ಏನು ಮಾಡಿದಲ್ಲಂತ. ಮುಂದಾಕಿ ಗ್ರೀಟೆಡ್ ಅಂದರೆ ನಮಸ್ಕಾರ ಮಾಡೋದು. ಗ್ರೀಟೆಡ್ ದ ಇಂಟರ್ವ್ಯೂ ಕಮಿಟಿ ವಿತ್ ರೆಸ್ಪೆಕ್ಟ್. ಸೊ ಅನ್ಕೋ ಇಲ್ಲಿ ಆಕಿ ಇಂಟರ್ವ್ಯೂಗೆ ಹೋಗಿದ್ದಳು, ಇಂಟರ್ವ್ಯೂ ಕಮಿಟಿದಾರ ಆಕಿ ರೆಸ್ಪೆಕ್ಟಿಂದ ಗ್ರೀಟ್ ಮಾಡ್ತಾಳು. ಅದಕ್ಕಿಂತ ಮುಂಚೆ ಆಕಿ ಆಕರ್ಷಕವಾಗಿ ಏನು ಮಾಡಿದಲ್ಲ ಅಂತ ನೋಡ್ಬೇಕು ನಾವಿಲ್ಲಿ. ಶಿ ಡ್ಯಾಶ್ ಗ್ರೇಸ್ಫುಲಿ, ಗ್ರೀನ್ಡ್, ಲೀರ್ಡ್, ಸ್ಮೈಲ್ಡ್, ಸ್ಮಿರ್ಕ್ಡ್. ಆನ್ಸರ್ ಏನು ಬರ್ತೈತಿ? ಸ್ಮೈಲ್ಡ್. ಆಕಿ ಆಕರ್ಷಕವಾಗಿ ಒಂದು ಸ್ಮೈಲ್ ಕೊಟ್ಟ, ಆಮೇಲೆ ಅವ್ರಿಗೆ ಗ್ರೀಟ್ ಮಾಡ್ತಾಳಕ್ಕೆ ವಿತ್ ರೆಸ್ಪೆಕ್ಟಿಂದ. ಶಿ ಸ್ಮೈಲ್ಡ್ ಗ್ರೇಸ್ಫುಲಿ ಆ್ಯಂಡ್ ಗ್ರೀಟೆಡ್ ದ ಇಂಟರ್ವ್ಯೂ ಕಮಿಟಿ ವಿತ್ ರೆಸ್ಪೆಕ್ಟ್. ಇದು ನೋಡಿ ಇಲ್ಲಿ ಗ್ರೀನ್ ಇಡಕ್ಕೆ ಬರೋಂಗಿಲ್ಲ. ಗ್ರೀನ್ ಇಡ್ ಅಂದ್ರೆ ಫುಲ್ ಹಲ್ಲು ತೋರಿಸಿ ನಗೋದು. ಈಗ ಆಕೆ ಹಲ್ಲು ತೋರಿಸಿನ ಕಡೆ ಹೊರಗೆ ಹಾಕ್ತಾರೆ ಗೊತ್ತಾಕಿನ, ಇದು ಬರೋಂಗಿಲ್ಲ. ಲೀರ್ಡ್ ಅಂದ್ರೆ ಸೆಕ್ಷುವಲ್ ಲುಕ್ ಕೊಡೋದು. ಓಕೆ, ಇದು ಬರೋಂಗಿಲ್ಲ. ಸ್ಮಿರ್ಕ್ಡ್ ಅಂದರೆ ಸಿಟ್ಟಿಂದ ನೋಡೋದು. ಸೊ ಸಿಟ್ಟಿಂದ ನೋಡೋಕೆ ಬರೋಂಗಿಲ್ಲ. ಸೆಕ್ಷುವಲ್ ಲುಕ್ ಕೊಡೋಕ್ಕೂ ಬರೋಂಗಿಲ್ಲ. ಹಲ್ಲು ತೋರಿಸಿನಾಗೂ ಬರೋಂಗಿಲ್ಲ. ಜಸ್ಟ್ ಸ್ಮೈಲ್ ಮಾಡೋದು. ಸೊ ಆಕೆ ಜಸ್ಟ್ ಸ್ಮೈಲ್ ಮಾಡ್ಲಂತ ಗ್ರೇಸ್ಫುಲಿ ಅವ್ರಿಗೆ ಗ್ರೇಟ್ ಮಾಡ್ಲಕ್ಕೆ. ಯಾರಿಗೆ? ಇಂಟರ್ವ್ಯೂ ಕಮಿಟಿದಾರಿಗೆ ವಿತ್ ರೆಸ್ಪೆಕ್ಟಿಂದ ಅಷ್ಟೆ. ನೋಡಿಲ್ಲ ಅಷ್ಟೀಗ ಹಿಂಗೆ ಕೊಟ್ಟ ನೀವು. ಸೋನು ಈಟ್ಸ್ ಡ್ಯಾಶ್ ಲೈಕ್ ಅ ರ್ಯಾಬಿಟ್. ಸೋನು ಈಟ್ಸ್ ಕ್ಯಾರೆಟ್, ಕ್ಯಾರೆಟ್. ಸೊ ಇಟ್ ಈಸಿ ಕೊಟ್ಟರೆ ಹಂಗೆ ಹೋಗಲಿ. ಹಂಗಂದ್ರೆ ನೆಕ್ಸ್ಟ್, ಯೆಸ್ಟರ್ಡೇ ಐ ಏಟ್ ಓನ್ಲಿ ಅ ಡ್ಯಾಶ್ ಆಫ್ ಆ್ಯಪಲ್ಸ್ ಫಾರ್ ಮೈ ಡಿನ್ನರ್. ನಿನ್ನೆ ನಾ ತಿಂದೆ ಓನ್ಲಿ ಡ್ಯಾಶ್ ಆಫ್ ಆ್ಯಪಲ್ಸ್ ಫಾರ್ ಮೈ ಡಿನ್ನರ್. ಅಂದ್ರೆ ನೈಟ್ ಊಟಕ್ಕೆ ನನ್ನ ಆ್ಯಪಲ್ಸ್ ಎಷ್ಟು ಜೊತೆ ತಿಂದೆ ಅಂತ ತೋರಿಸ್ಬೇಕು ನಾವಿಲ್ಲಿ. ಪಿಯರ್ ಇದು ಪೇರ್ ಅಂದರೆ ಜೋಡಿ. ಸೊ PAIR, ಅ ಪೇರ್ ಆಫ್ ಆ್ಯಪಲ್ಸ್. ಓಕೆ, ಇದು ಐತಿ ಹಾಕಿಲ್ಲ. ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ ನಿಮಗೆ ಐ ಫಿಯರ್ ಶಿ ಈಸ್ ಫ್ರೀಟಿಂಗ್ ಅಬೌಟ್ ಸಮಥಿಂಗ್. ಐ ವಿಶ್ ಐ ಕುಡ್ ಡ್ಯಾಶ್ ವಾಟ್ ಇಟ್ ಈಸ್. ಫ್ರೀಟಿಂಗ್ ಅಂದರೆ ಚಿಂತೆ ಮಾಡೋದು. ವೈ ಆರ್ ಯು ಫ್ರೀಟಿಂಗ್? ಎಂದು ಚಿಂತೆ ಮಾಡತ್ತೀಪ ಅಂತಲ್ಲ. ಸೊ ಫ್ರೀಟಿಂಗ್ ಅಂತ ಚಿಂತೆ ಮಾಡೋದು. ಐ ಫಿಯರ್ ನನಗೆ ಹಂಚಿಕೆ ಬರತೈತಿ ಇದ್ರ ಬಗ್ಗೆ. ಐ ಫಿಯರ್ ಶಿ ಈಸ್ ಫ್ರೀಟಿಂಗ್ ಅಬೌಟ್ ಸಮಥಿಂಗ್. ಆಕಿ ಏನೋ ಚಿಂತೆ ಮಾಡತ್ತಲ್ಲ, ಅದ್ರ ಬಗ್ಗೆ ನನಗೆ ಹಂಚಿಕೆ ಬರತೈತಿ. ಐ ವಿಶ್ ಐ ಕುಡ್ ಡ್ಯಾಶ್ ವಾಟ್ ಇಟ್ ಈಸ್. ಐ ವಿಶ್ ಅಂದರೆ ನನಗೆ ಗೊತ್ತಿರಬೇಕಲ್ಲ ಏನು. ಐ ಕುಡ್ ಫೈಂಡ್ ಔಟ್, ಫಾಲೋ ಔಟ್, ಕ್ವೇರಿ, ಇನ್ವೆಸ್ಟಿಗೇಷನ್. ಐ ವಿಶ್ ಐ ಕುಡ್ ಫೈಂಡ್ ಔಟ್ ವಾಟ್ ಇಟ್ ಈಸ್. ಅದು ಏನಿರ್ಬೋದು ಅಂತ ನನಗೆ ಗೊತ್ತಿರಬೇಕಲ್ಲ.
ನಂಗೆ ಗೊತ್ತು ಮಾಡ್ಕೋಬೇಕಿತ್ತಲ್ಲ ಅಂತ ಆತಾನ. ಸೊ ಫೈಂಡ್ ಔಟ್ ಅಂದ್ರೆ ಅವ್ನು ಗೊತ್ತು ಮಾಡ್ಕೋಬೋದಿತ್ತಲ್ಲ ಅವ ಅಂದ್ರೆ ಅಂದ್ರೆ ಏನಾಗತೈತಿ ಚಿಂತೆ ಎದಕ್ಕೆ ಮಾಡ್ತಲ್ಲೋ ಅದನ್ನು ಅವ ಕಂಡ್ಕೊಳ್ಬೇಕಿತ್ತಲ್ಲ, ಅವ ಕಂಡ್ಕೊಳ್ಬೇಕಿತ್ತಂತೇಳಿ ಅನ್ಕೊಳತಾನ. ಓಕೆ, ಐ ಫಿಯರ್ ಶಿ ಈಸ್ ಫ್ರೀಟಿಂಗ್ ಅಬೌಟ್ ಸಮಥಿಂಗ್, ಐ ವಿಶ್ ಐ ಕುಡ್ ಫೈಂಡ್ ಔಟ್ ವಾಟ್ ಇಟ್ ಈಸ್. ಕ್ವೆರಿ ಅಂದ್ರೆ ಇದೊಂದು ಕ್ವಶನ್, ಪ್ರಶ್ನೆ, ಕ್ವೆರಿ ಅಂತಾರೆ. ಇನ್ವೆಸ್ಟಿಗೇಟ್ ಅಂದ್ರೆ ಒಂದು ಏರಿಯಾ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡೋದು, ಅದನ್ನು ತನಿಖೆ ಮಾಡೋದು. ಓಕೆ, ಸೊ ಸರಿಯಾದ ಉತ್ತರ ಏನು? ಫೈಂಡ್ ಔಟ್. ನೆಕ್ಸ್ಟ್ ಬರೋದು ಏನು? ಡೋಂಟ್ ಡ್ಯಾಶ್ ಫೇತ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತಾರಲ್ಲ, ಇವತ್ತು ಶಕ್ತಿ ಕಳ್ಕೊಳಕ್ಕೆ ಹೋಗ್ಬೇಡ್ರಿ, ಎಲ್ಲ ಸರಿ ಆಗ್ತೈತಿ ಅಂತ. ಸೊ ಡೋಂಟ್ ಲೂಸ್ ಫೇತ್, ಲೂಸ್ ರೇಸಸ್ ಗಿವ್. ನೋಡಲ್ಲಿ ಡೋಂಟ್ ಲೂಸ್ ಫೇತ್ ಅಂದರೆ ಲೂಸನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. LOSE ಅಂದರೆ ಕಳ್ಕೊರೋದು. ಓಕೆ, ಡೋಂಟ್ ಲೂಸ್ ಫೇತ್ ಇದು ಕಳ್ಕೊರೋ ಅರ್ಥ ಬರ್ತದೆ. ಈ ಒಂದು LOOSE ಅಂದ್ರೆ ಭಾಳ ಲೂಸ್ ಕಟ್ಟನು ಬಿಗಿ ಕಟ್ಟಿ, ಭಾಳ ಸಡ್ಲ ಕಟ್ಟ್ಯಾನು ಬಿಗಿ ಕಟ್ಟಿ ಅಂತಾರಲ್ಲ, ಆ ಲೂಸ್ ಇದು. ಈ ಲೂಸ್ ಇದನ್ನ ಕಳ್ಕೊರೋದು ಅಂದ್ರೆ ಬಿಡಾಕೆ ಹೋಗ್ಬೇಡ್ರಿ ಅಂತ. ರೇಸಸ್ ಅಂದರೆ ಹೆಚ್ಚಿಗೆ ಆಗೋದು. ಗಿವ್ ಅಂದರೆ ಕೊಡೋದು. ಸೊ LOSE ಅಂದರೆ ಕಳ್ಕೊರೋದು. ಹೋಪ್ ಕಳ್ಕೊಬೇಡ್ರಿ, ಡೋಂಟ್ ಲೂಸ್ ಹೋಪ್ ಅಂತಾರಲ್ಲ. ಸೊ ಡೋಂಟ್ LOSE ಹೋಪ್, ಅದು LOSE ಲೂಸ್ ಹೋಪ್. ಓಕೆ, ನೆಕ್ಸ್ಟ್ ಬರೋದು 562. ಐ ಹ್ಯಾವ್ ಬೀನ್ ಡ್ಯಾಶ್ ಇನ್ ಅ ವೆರಿ ಗುಡ್ ಫ್ಯಾಮಿಲಿ. ಏನದು? ಐ ಹ್ಯಾವ್ ಬೀನ್ ಡ್ಯಾಶ್ ಇನ್ ಅ ವೆರಿ ಗುಡ್ ಫ್ಯಾಮಿಲಿ. ನಾವೊಂದು ಗುಡ್ ಫ್ಯಾಮಿಲಿಯಿಂದ ಏನಾಗೈತೆ ನೋಡೋಣ. ಸ್ಟ್ರೆಂಥೆನ್ಡ್, ರೇಸ್ಡ್, ಅಪ್ಲಿಫ್ಟೆಡ್, ಬೂಸ್ಟೆಡ್. ಐ ಹ್ಯಾವ್ ಬೀನ್ ರೇಸ್ಡ್ ಇನ್ ಅ ಗುಡ್ ಫ್ಯಾಮಿಲಿ. ನಾನು ಒಂದು ಒಳ್ಳೆಯ ಫ್ಯಾಮಿಲಿಯಿಂದ ಬಂದೇನಿ ಅಥವಾ ಒಳ್ಳೆಯ ಫ್ಯಾಮಿಲಿಯಲ್ಲಿ ನನ್ನ ಬೆಳೆಸಿದರು. ರೇಸ್ಡ್ ಅಂದರೆ ಬೆಳೆಸೋದು. ಸೊ ಒಳ್ಳೆಯ ಫ್ಯಾಮಿಲಿಯಲ್ಲಿ ನಾನು ಬೆಳೆದಿದ್ದೇನೆ ಅಂತ ಆತಾನ. ಸ್ಟ್ರೆಂಥೆನ್ಡ್ ಅಂದ್ರೆ ಬಲಪಡಿಸೋದು. ಅಪ್ಲಿಫ್ಟೆಡ್ ಅಂದರೆ ಮೇಲೆ ಎತ್ತೋದು. ಬೂಸ್ಟೆಡ್ ಅಂದರೆ ಹೆಚ್ಚಾಗೋದು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ 561. ದೇ ಆರ್ ಡ್ಯಾಶ್ ಆ್ಯನ್ ಎಲೆಕ್ಷನ್ ಇನ್ ದೇರ್ ಕಾಲೇಜ್. ಅವರು ಅವರ ಕಾಲೇಜಲ್ಲಿ ಇಲೆಕ್ಷನನ್ನು ಏನು ಮಾಡ್ತಿರ್ತಾರೆ ನೋಡೋಣ ಇಲ್ಲಿ. ಹೋಲ್ಡಿಂಗ್, ಅಡ್ಮಿಟಿಂಗ್, ಬಿಕಮಿಂಗ್, ಸಮ್ಮಿಂಗ್. ಆಬ್ವಿಯಸ್ಲಿ ಹೋಲ್ಡ್ ಮಾಡ್ತಿರ್ತಾರೆ. ಎಲೆಕ್ಷನ್ ಹೋಲ್ಡ್ ಮಾಡೋದು ಕಾಲೇಜ್ದಾಗ, ಉಳ್ಕಿದದಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾನೆ. ಹಿಂಗೆ ಅಡ್ಮಿಟಿಂಗ್ ಅಂದ್ರೆ ಹಾಸ್ಪಿಟಲ್ದಾಗ ಪೇಷಂಟ್ಸ್ ಅಡ್ಮಿಟ್ ಮಾಡೋದು, ಕಾಲೇಜ್ನಾಗ ಸ್ಟೂಡೆಂಟ್ಸನ್ನು ಅಡ್ಮಿಟ್ ಮಾಡೋದು, ಅದಕ್ಕಂತಾರೆ ಅಡ್ಮಿಟಿಂಗ್. ನಮಗೆ ಇಲ್ಲಿ ಏನು ಬೇಕಾಯ್ತು? ಒಂದು ಇಲೆಕ್ಷನ್ನ ಅವರ ಇಟ್ಕೊಳತ್ತಾರ ಅವರು. ಸೊ ಬಿಕಮಿಂಗ್ ಅಂದರೆ ಆಗೋದು. ಸಮ್ಮಿಂಗ್ ಅಂದರೆ ಸಾರಾಂಶ. ಉಳಿತೇನೋ ಹೋಲ್ಡಿಂಗ್ ಅಂದ್ರೆ ಏನು? ಇಡೋದು ಅಂತ ಅರ್ಥ. ಮತ್ತು ನಿಂಗೆ ಟಿಕ್ ಮಾಡುವಾಗ 4 ಆಪ್ಷನ್ದಾಗ 3 ಆಪ್ಷನ್ದಾಗ ನಿಂಗೆ ಉತ್ತರ ಗೊತ್ತೈತಿ, ಅರ್ಥ ಗೊತ್ತೈತಿ, ಆ ಆಪ್ಷನ್ ಅರ್ಥ ಗೊತ್ತೈತಿ, ಮತ್ತು ಅದು ಇಲ್ಲಿ ನಿಂಗೆ ಅದು ಗೊತ್ತಿಲ್ಲ ಬರೋಂಗಿಲ್ಲ ಅಂತ ಇದನ್ನು ಟಿಕ್ ಹಾಕಿಬಿಟ್ರೆ ಮುಗಿತು. ಇದು ಆನ್ಸರ್ ಇರ್ತೈತಿ. ಇಲ್ಲೇ ವಾಚ್ ಔಟ್ ಫಾರ್ ದಟ್ ಹೋಲ್. ಅದನ್ನು ತೆಗ್ಗೈತಿ, ಅದನ್ನು ನೋಡ್ರಿ ಅಂತ ಅಂತಾರಲ್ಲ, ತೆಗ್ಗೈತಿ ನೋಡ್ಕೊಂಡು ಅಂತಾರಲ್ಲ. ಸೊ ಇಲ್ಲಿ ಬರ್ತೈತಿ ಹೇ ಅಲ್ಲಿಂದ ತೆಗ್ಗೈತಿ ನೋಡ್ಕೊಂಡು ಹೋಗ್ಬೈ ಅಂತಾರಲ್ಲ, ಆ ರೀತಿ. ನಾನು ಜೋರಾಗಿ ಚಿರೋದು, ಹೇ ವೈ ಇಲ್ಲಿಂದ ತೆಗ್ಗೈತಿ ನೋಡ್ಕೋ ಅಂತ. ಸೊ ಹೇ ವಾಚ್ ಔಟ್ ಫಾರ್ ದಟ್ ಹೋಲ್. ಓಕೆ, ಇದನ್ನು ಬೇರೆ ಯೂಸ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ, ಇದರಿಂದ ಗೊತ್ತು ನನಗೆ ಹೇ ಅಂತ ಅಷ್ಟೇ. ಮತ್ತು ಯಾವುದೋ ಇಲ್ಲಿ ಕಮ್ಮಿ. ಯು ಮಸ್ಟ್ ಡ್ಯಾಶ್ ಯುವರ್ ಡಿಫೀಟ್ ನೌ ಆ್ಯಸ್ ಯು ಆರ್ ಲೆಫ್ಟ್ ವಿತ್ ನೋ ಸೋಲ್ಜರ್ಸ್. ಏನು ಬರ್ತೈತಿ ಇಲ್ಲಿ? ಯು ಮಸ್ಟ್ ಡ್ಯಾಶ್ ಯುವರ್ ಡಿಫೀಟ್ ನೌ ಆ್ಯಸ್ ಯು ಆರ್ ಲೆಫ್ಟ್ ವಿತ್ ನೋ ಸೋಲ್ಜರ್ಸ್. ನೀನನ್ನು ಸೋಲನ್ನು ಡ್ಯಾಶ್ ಮಾಡ್ಕೋ ಈಗ, ಯಾಕಂದ್ರೆ ನಿನ್ನ ಕಡೆ ಯಾವುದೇ ರೀತಿಯ ಸೈನಿಕರು ಇಲ್ಲ. ಡಿಫರ್, ಅಡ್ಮಿಟ್, ಬೈ, ಗೆಟ್
ಏನು ಬರ್ಬೋದು? ಯು ಮಸ್ಟ್ ಅಡ್ಮಿಟ್ ಯುವರ್ ಡಿಫೀಟ್ ನಾವು. ನೀವೊಂದು ಸೋಲು ಆಗೈತಿ ಅಂತ ನೀನು ಅದನ್ನು ಒಪ್ಕೊಂಬಿಡು. ಡಿಫರ್ ಅಂದ್ರೆ ಮುಂದೂಡಿಸೋದು, ಬೈ ಅಂದ್ರೆ ಕೊಂಡ್ಕೊರೋದು, ಗೆಟ್ ಅಂದ್ರೆ ತಗೋರೋದು, ಉಳಿತಾನೆ ಅಡ್ಮಿಟ್. ಅಡ್ಮಿಟ್ ಅಂದ್ರೆ ಏನು? ಒಪ್ಕೊರೋದು. ಯು ಮಸ್ಟ್ ಅಡ್ಮಿಟ್ ಯುವರ್ ಡಿಫೀಟ್ ನಾವು. ನಿನ್ನ ಡಿಫೀಟನ್ನು ಅಡ್ಮಿಟ್ ಮಾಡ್ಕೋ, ತೊಗೊಂಬಿಡು, ಒಪ್ಕೊಂಬಿಡು ಅಂತಾರಲ್ಲ, ಸೊ ಆ ರೀತಿಯಾಗಿ ಬರ್ತದೆ. ನೆಕ್ಸ್ಟ್ ಆಗಿದೆ ದ ಸ್ಮಾಲ್ ಕಾಫಿ ಶಾಪ್ ಆಟ್ ದ ಎಂಡ್ ಆಫ್ ದ ರೋಡ್ ಈಸ್. ಅಲ್ಲೊಂದು ಸ್ಮಾಲ್ ಕಾಫಿ ಶಾಪ್ ಐತಲ್ಲ, ಎಲ್ಲಿ? ರೋಡ್ದ ಎಂಡಿಗೆ. ಅದು ನಂದು. ದೇರ್ ಬರಂಗಿಲ್ಲ ಇಲ್ಲಿ, ಬಿಟ್ಟರೆ ದೇರ್ಸ್. ಮೈನ್ ಬರ್ಬೋದು ನೋಡಿ. ಮೈನ್ ಅಂದ್ರೆ ನಂದು. ಇವು ಬಂದು ಅನ್ಕೋ, ಇದಕ್ಕಂತಾರೆ ಪೊಸೆಸಿವ್ ಪ್ರನೌನ್. ಇದ್ರ ಮುಂದೆ ಯಾವತ್ತೂ ಒಂದು ನೌನ್ ಎಕ್ಸ್ಟ್ರಾ ಬರೋಂಗಿಲ್ಲ. ಜಸ್ಟ್ ಪೊಸೆಸಿವ್ ಪ್ರನೌನ್ ಅಷ್ಟೇ ಬರ್ತದೆ. ಮೈ ಅಂದ್ರೆ ನನ್ನ ಬುಕ್, ಮೈ ಬುಕ್, ಅವರ್ ಬುಕ್. ಸೊ ಇದನ್ನು ಬರೋಂಗಿಲ್ಲ, ಮೈ ಅಂತ ಬರ್ತದೆ ಆನ್ಸರ್. ನೆಕ್ಸ್ಟ್, ದ ಗರ್ಲ್ ವಾಸ್ ಡ್ಯಾಶ್ ಆ್ಯಸ್ ಶಿ ವಾಸ್ ಡ್ರೆಂಚ್ಡ್ ಇನ್ ದ ರೇನ್. ದ ಗರ್ಲ್ ವಾಸ್ ಡ್ಯಾಶ್ ಆ್ಯಸ್ ಶಿ ವಾಸ್ ಡ್ರೆಂಚ್ಡ್ ಇನ್ ದ ರೇನ್. ಡ್ರೆಂಚ್ಡ್ ಅಂದ್ರೆ ತೊಯ್ಸ್ಕೊಳ್ಳೋದು. ದ ಗರ್ಲ್ ವಾಸ್ ಬೋಲ್ಡ್ ಟೈಟ್ ಕೋಲ್ಡ್ ಗೋಲ್ಡ್. ಅಕ್ಕಿಗೆ ತಂಡಿ ಐತೈತೆ ಅಂತ. ಸೊ ದ ಗರ್ಲ್ ವಾಸ್ ಕೋಲ್ಡ್ ಆ್ಯಸ್ ಶಿ ವಾಸ್ ಡ್ರೆಂಚ್ಡ್ ಇನ್ ದ ರೇನ್. ನೀರಾಗ ತೊಯ್ಸ್ಕೊಂಡಿದ್ದಕ್ಕೆ ಆಕೆಗೆ ತಂಡಿ ಐತೈತಿ. ಸೊ ದ ಗರ್ಲ್ ವಾಸ್ ಕೋಲ್ಡ್. ಬೋಲ್ಟ್ ಅಂದ್ರೆ ಅದಲ್ಲ ನಟ್ಟ ಬೋಲ್ಟ್, ಇದು ಬರಂಗಿಲ್ಲ. ಟೈಟ್ ಅಂದ್ರೆ ಗಟ್ಟಿಯಾಗಿ ಕಟ್ಟೋದು. ಗೋಲ್ಡ್ ಅಂದ್ರೆ ಬಂಗಾರ. ಕೋಲ್ಡ್ ಅಂದ್ರೆ ತಂಪು. ಓಕೆ, ನೆಕ್ಸ್ಟ್, ಮೈ ಫ್ರೆಂಡ್ ಬಾರೋಡ್ ಅ ಲಾರ್ಜ್ ಸಮ್ ಫ್ರಾಮ್ ಮೀ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ಸ್ ಬಟ್ ಸೋ ಫಾರ್ ಹಿ ಹ್ಯಾಸಂಟ್ ಹ್ಯಾಡ್ ಎನಿ ಕನ್ಸಿಡರಬಲ್ ಸಮ್ ಪ್ರಾಫಿಟ್ ಮನಿ ಫಂಡ್. ಏನು ಬರ್ಬೋದು? ಮೈ ಫ್ರೆಂಡ್ ಬಾರೋಡ್ ಅ ಲಾರ್ಜ್ ಸಮ್ ಫ್ರಾಮ್ ಮೀ. ನನ್ನ ಕಡೆಯಿಂದ ನನ್ನ ಫ್ರೆಂಡ್ ಒಂದು ಸಮ್ ಅಮೌಂಟ್, ಒಂದು ಪ್ರಿನ್ಸಿಪಲ್ ಅಮೌಂಟನ್ನು ತೊಗೊಂಡಾನು, ಬಾರೋ ಮಾಡ್ಕೊಂಡಾನು. ಎದಕ್ಕೋಸ್ಕರ? ಫಾರ್ ಇನ್ವೆಸ್ಟ್ಮೆಂಟ್. ಎಲ್ಲಿ? ಇನ್ ಸ್ಟಾಕ್ಸ್. ಆದ್ರೆ ಬಟ್ ಇಲ್ಲಿಯೂ ತನ ಈ ಹ್ಯಾಸಂಟ್ ಹ್ಯಾಡ್ ಎನಿ ಕನ್ಸಿಡರೇಬಲ್ ಪ್ರಾಫಿಟ್. ಇಲ್ಲಿಯೂ ತನ ನಮ್ಗೆ ಯಾವುದೇ ರೀತಿಯೊಂದು ಪ್ರಾಫಿಟ್ ಆಗಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಅವ್ರು ರೊಕ್ಕ ತೊಗೊಂಡು ಇನ್ವೆಸ್ಟ್ ಮಾಡಿದಾನೆ, ಹಂಗೆ ಪ್ರಾಫಿಟೇ ಸಿಕ್ಕಿಲ್ಲ ಅಂತ. ಸಮ್ ಅಂದರೆ ಪ್ರಿನ್ಸಿಪಲ್, ಮನಿ ಅಂದ್ರೆ ರೊಕ್ಕ, ಫಂಡ್ ಅಂದ್ರೆ ಕ್ಯಾಪಿಟಲ್. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ವಾಪಸ್ ಪ್ರಾಫಿಟ್, ಅವಂಗೆ ಪ್ರಾಫಿಟೇ ಬಂದಿಲ್ಲ ಅಂತ. ನೆಕ್ಸ್ಟ್, ಆನ್ 25 August 1925, the Royal Commission on Indian Currency and Finance dash the establishment of the Central Bank of India. ಸೊ 25 ಆಗಸ್ಟ್ 1925ರಾಗ ದ ರಾಯಲ್ ಕಮಿಷನ್ ಏನೈತಿಲ್ಲ ಆನ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್. ಸೊ ದ ರಾಯಲ್ ಕರೆನ್ಸಿ ಸಬ್ಜೆಕ್ಟು ನಮಗೆ ಬೇಕಾಯ್ತು ಇಲ್ಲಿ ವರ್ಬು. ಅದೇನು ಮಾಡ್ತೈತಿ? ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಪೋಸ್ಡ್, ಡಿಫೈನ್ಡ್, ಫಿಗರ್ಡ್, ಸೆನ್ಸರ್ಡ್. 25 ಆಗಸ್ಟ್ 1925ರಾಗ ರಾಯಲ್ ಕಮಿಷನ್ನ ಪ್ರಪೋಸ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಾಯಲ್ ಕಮಿಷನ್ನ ನೀವು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನ ಕಟ್ರಿ ಅಂತ ಪ್ರಪೋಸ್ ಮಾಡ್ತೈತಿ. ಅಂದರೆ ಒಂದು ಪ್ಲ್ಯಾನನ್ನು ಮುಂದೆ ತೊಗೊಂಬರ್ತೈತಿ, ಅದಕ್ಕಂತಾರೆ ಪ್ರಪೋಸ್ಡ್. ಡಿಫೈನ್ಡ್ ಅಂದ್ರೆ ವಿವರಣೆ ಮಾಡಿ ಹೇಳೋದು. ಫಿಗರ್ಡ್ ಅಂದ್ರೆ ಫಿಗರ್ ಔಟ್ ಮಾಡೋದು, ಹುಡುಕೋದು. ಸೆನ್ಸರ್ಡ್ ಅಂದರೆ 18+ ಸೆನ್ಸರ್ಡ್ ಮಾಡಿರ್ತಾರಲ್ಲ, ಬ್ಲರ್ ಮಾಡಿರ್ತಾರಲ್ಲ ಅದು. ಪ್ರಪೋಸ್ಡ್ ಅಂದರೆ ಒಂದು ಪ್ಲ್ಯಾನನ್ನು ಮುಂದಿಡೋದು. ಸೊ ರಾಯಲ್ ಕಮಿಷನ್ನ ಒಂದು ಪ್ಲ್ಯಾನನ್ನು ಮುಂದಿಟ್ಟಿದ್ದು. ಎದ್ರ ಪ್ಲ್ಯಾನ? ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದು. ಓಕೆ, ನೆಕ್ಸ್ಟ್ ಇಲ್ಲಿ ದ ಟಾಡ್ಲರ್ ಅಂದರೆ ಮಗು. ದ ಟಾಡ್ಲರ್ ಡಿಸೈಡೆಡ್ ಟು ಮೇಕ್ ಹರ್ ಮೆಸ್
ಬಿಕಾಸ್ he wanted to dash the attention of its parents. ಸೊ ದ ಟಾಡ್ಲರ್ ಡಿಸೈಡೆಡ್, ಮಗು ಡಿಸೈಡ್ ಮಾಡ್ತೈತಿ ಏನು ಮಾಡಕ್ಕೆ, ಟು ಮೇಕ್ ಅ ಮೆಸ್, ಒಂದು ಗಲಿಬಿಲಿ ಮಾಡಕ್ಕೆ, ಗಜಿಬಿಜಿ ಮಾಡಕ್ಕೆ, ಮನೆಯನ್ನು ಎಲ್ಲ ಆ ಕಡೆ ಈ ಕಡೆ ಹರವಂಚಾಕ ಒಂದು ಮಗು ಟ್ರೈ ಮಾಡ್ತೈತಿ. ಎದಕ್ಕೂ ಬಿಕಾಸ್ ಆ ಮಗು ಏನೈತಿಲ್ಲ, ಹೀ ವಾಂಟೆಡ್ ಟು ಡ್ಯಾಶ್ ದ ಅಟೆನ್ಷನ್ ಆಫ್ ಇಟ್ಸ್ ಪೇರೆಂಟ್ಸ್ ಅಟೆನ್ಷನ್ ತೋರಾಕ ಮಗು ಹಂಗೆ ಮಾಡ್ತೈತಿ. ಅಂದ್ರೆ ತೋರಾಕಂದ್ರೆ ಏನು, ಅಬ್ಟೈನ್ ಮಾಡಾಕ, ತೋರಾಕ. ಅದಕ್ಕೆ ಬರ್ತೈತಿ ಸೀಕ್. ಪ್ಲೀಸ್ ಅಂದ್ರೆ ಬಿಡ್ಕೊರೋದು, ಮಗು ಬಿಡ್ಕೊರಂಗಿಲ್ಲ. ಇಲ್ಲಿ ಮಗು ಏನಂತ ಇಲ್ಲಿ ಅಟೆನ್ಷನ್ ತೋರಾಕದ ಗಜಿ ಮಾಡೋದೈತಿ. ಎಲಿಸಿಟ್ ಅಂದ್ರೆ ಹೊರಹೊಮ್ಸೋದು, ಎಕ್ಸ್ಟ್ರಾಕ್ಟ್ ಅಂದ್ರೆ ಹೊರ ತೆಗೆಯೋದು. ಅಲ್ಲೇನು ಇಲ್ಲೇನು ಬರ್ತೈತಿ ಅಬ್ಟೈನ್. ಸೀಕ್ ಅಂದ್ರೆ ಅಬ್ಟೈನ್ ಅಂದ್ರೆ ಅಟೆನ್ಷನ್ ತಗೋರಾಕ. ಓಕೆ, ಸೊ ಇದನ್ನೂ ಬರ್ಕೊಂಡು ಸುಮ್ಮನೆ ಹೆಂಗೆ ಗೊತ್ತೈತಿ. ಎಲಿಸಿಟ್ ಅಂದ್ರೆ ಏನು, ಎಕ್ಸ್ಟ್ರಾಕ್ಟ್ ಅಂದ್ರೆ ಏನು, ಇದು ಯೂಸ್ ಆಕೈತಿ ನೀವು. ನೆಕ್ಸ್ಟ್, ಈ ಜನರಲಿ ಅವಾಯ್ಡ್ಸ್ ಆರ್ಗ್ಯುಮೆಂಟ್ಸ್ ಆ್ಯಸ್ ಈ ಈಸ್ ಡ್ಯಾಶ್ ಬೈ ನೇಚರ್. ಈ ಜನರಲಿ ಅವಾಯ್ಡ್ಸ್ ಆರ್ಗ್ಯುಮೆಂಟ್ಸ್, ಅವ ಆರ್ಗ್ಯುಮೆಂಟ್ಸನ್ನು ಅವಾಯ್ಡ್ಸ್ ಮಾಡ್ತಾನೆ, ದೂರ ಇರ್ತಾನಂತ ಆರ್ಗ್ಯುಮೆಂಟ್ಸಿಂದ. ಎದಕ್ಕೆ ಇರ್ತಾನೆ ದೂರ ಅವ, ಯಾಕಂದ್ರೆ ಈ ಈಸ್ ಅ ಪೀಸ್ಫುಲ್ ಬೈ ನೇಚರ್. ಅವ್ನು ಶಾಂತ ಅದಾನಲ್ಲ, ಶಾಂತ ಇರ್ತಾನೆ ಮನುಷ್ಯ. ಯಾವತ್ತೂ ಆರ್ಗ್ಯುಮೆಂಟ್ನಾಗೆಲ್ಲ ಸಿಕ್ಕಾಕೊರಂಗಿಲ್ಲ. ಆರ್ಗ್ಯುಮೆಂಟ್ ಬಂದರೆ ದೂರ ಬಿಡ್ತಾನೆ, ಅವನಿಗೆ ಶಾಂತಿ ಬೇಕಾಗಿರ್ತೈತಿ. ಸೊ ಪೀಸ್ಫುಲ್ ಬೈ ನೇಚರ್. ಕ್ವಶನೇಬಲ್ ಅಂದ್ರೆ ಕ್ವಶನ್ ಮಾಡೋದು. ರಿಲಯಬಲ್ ಅಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು. ಓಕೆ ನಾನು ಅಂತಲ್ಲ, ಓಕೆ ನೀ ಇನ್ ಮೇಲೆ ರಿಲಯಬಲ್ ಆಗ್ಬೋದು ನೋಡಪ್ಪ, ಇನ್ಮೇಲೆ ನೀ ವಿಶ್ವಾಸ ಇಡ್ಬೋದು, ಇನ್ಮೇಲೆ ನಂಬಿಕೆ ಇಡ್ಬೋದು, ಇನ್ಮೇಲೆ ನೀ ಡಿಪೆಂಡ್ ಆಗ್ಬೋದು, ಅದಕ್ಕಂತ ರಿಯಲೇಬಲ್. ನೆಕ್ಸ್ಟ್, ಕ್ವಿಕ್ ಮೈಂಡೆಡ್ ಅಂದ್ರೆ ಜಲ್ದಿ ಯೋಚನೆ ಮಾಡೋ. ಇಲ್ಲಿ ಅವ ಆರ್ಗ್ಯುಮೆಂಟಿನ ಎದಕ್ಕೆ ದೂರ ಇರ್ತಾನೆ, ಯಾಕಂದ್ರೆ ಅವಂಗೆ ಶಾಂತಿ ಬೇಕಾಗಿರ್ತೈತಲ್ಲ ಅದಕ್ಕೆ. ಆ ಶಾಂತಿ ಅಲ್ಲ, ಇದು ಶಾಂತಿ ಬೇರೆ. ಓಕೆ, ನೆಕ್ಸ್ಟ್, ದ ಹೈಯರಿಂಗ್ ಮ್ಯಾನೇಜರ್ ಹ್ಯಾಸ್ ಆಲ್ರೆಡಿ ಆಫರ್ಡ್ ಯು ದ ಜಾಬ್. Now dash to accept or decline the offer. The hiring manager has already offered you the job. Hiring manager already ನಿಂಗೆ ಜಾಬ್ ಆಫರ್ ಮಾಡಿದಾನೆ. ಈಗ Now dash to accept or decline the offer. ಅದು ಈಗ ನಿನ್ನ ಕೈಯಾಗೈತಿ. ನೀ ನಿರ್ಧಾರ ತಗೋಬೇಕು. ನೀ ಅಕ್ಸೆಪ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಡಿಕ್ಲೈನ್ ಮಾಡ್ಕೋಬೇಕು. ಇದಕ್ಕೇನಂತಾರೋ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂದರೆ ಡಿಸಿಷನ್ ನೀ ತಗೋಬೇಕು. ಆ ಆಫರ್ ನಿಂಗೆ ಬೇಕಾಗಿತ್ತು ಬೇಡಾಗಿತ್ತು ಅಂತ. ಇಲ್ಲಿ ಸೂಕ್ತವಾದ ಇಡಿಮೆ ಯಾವುದು, ಇಲ್ಲಿ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಟು ಅಕ್ಸೆಪ್ಟ್ ಆರ್ ಡಿಕ್ಲೈನ್ ದ ಆಫರ್. ಪುಲ್ ಯುವರ್ ಲ್ಯಾಗ್ ಅಂದರೆ ಇನ್ನೊಬ್ಬರನ್ನು ಹೀಯಾಳಿಸೋದು, ಜೋಕ್ ಮಾಡೋದು. ಗೆಟ್ ಯುವರ್ ಆ್ಯಕ್ಟ್ ಟುಗೆದರ್ ಅಂದರೆ ಎಲ್ಲ ನಿನ್ನ ಪರಿಶ್ರಮವನ್ನು ಒಂದಕ್ಕೆ ಕೂಡಿಸಿ ಮತ್ತು ಇನ್ನೊಮ್ಮೆ ಟ್ರೈ ಮಾಡೋದು. ಪೆನ್ನಿ ಫಾರ್ ಯುವರ್ ಥಾಟ್ಸ್ ಅಂದರೆ ಏನು ಯೋಚನೆ ಮಾಡತ್ತೀಪ್ಪ ಅಂತ ಕೇಳೋದು ಮಂದಿಗೆ. ಸೊ ಇಲ್ಲಿ ಏನು ಬರ್ತೈತಿ ಆನ್ಸರ, ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ನೆಕ್ಸ್ಟ್ ಇದು, ಪೀಪಲ್ ವರ್ ಡ್ಯಾಶ್ ಟು ಸೇಫ್ ಪ್ಲೇಸಸ್ ಬೈ ದ ರೆಸ್ಕ್ಯೂ ಟೀಮ್ ಆಫ್ಟರ್ ದ ಅರ್ಥ್ಕ್ವೇಕ್. People were dashed to safe places by the rescue team after the earthquake. ಅರ್ಥ್ಕ್ವೇಕ್ ಆದಮೇಲೆ ರೆಸ್ಕ್ಯೂ ಟೀಮಿಂದ ಪೀಪಲ್ಸನ್ನು ಸೇಫ್ ಪ್ಲೇಸ್ಗೆ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಇಲ್ಲ ಅದಕ್ಕಂತಾರೆ ಇವ್ಯಾಕ್ಯುವೇಟೆಡ್ ಅಂದರೆ ಡೇಂಜರ್ ಪ್ಲೇಸಿಂದ ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗೋದು. ಸೊ ಇಲ್ಲಿ ಇವ್ಯಾಕ್ಯುವೇಟ್ ಮಾಡತ್ತಾರೆ ಯಾರು, ರೆಸ್ಕ್ಯೂ ಪೀಪಲ್ಸ್. ಅರ್ಥ್ಕ್ವೇಕ್ ಆದಮೇಲೆ ಜನರನ್ನು ಸೇಫ್ ಪ್ಲೇಸ್ಗೆ ಇವ್ಯಾಕ್ಯುವೇಟ್ ಮಾಡಕತ್ತಾರು. ನೆಕ್ಸ್ಟ್ ಇಲ್ಲಿ, ದ ಚೀಫ್ ಗೆಸ್ಟ್ ಈಸ್ ಡ್ಯಾಶ್ ಟು ಅರೈವ್ ಆ್ಯಟ್ ದ ವೆನ್ಯೂ ವಿದಿನ್ ಹಾಫ್ ಆನ್ ಅವರ್. ಅರ್ಧ ತಾಸಿನಾಗ ಚೀಫ್ ಗೆಸ್ಟ್ ಏನು ಮಾಡೋದು, ಬರುವಂಥ ಸಂಭವ ಐತಿ ಅಂದರೆ ಎಕ್ಸ್ಪೆಕ್ಟೆಡ್ ಅಂದರೆ ಚೀಫ್ ಗೆಸ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಅರೈವ್ ಆ್ಯಟ್ ದ ವೆನ್ಯೂ ವಿದಿನ್ ಹಾಫ್ ಆನ್ ಅವರ್. ಅರ್ಧ ತಾಸಿನಾಗ ಚೀಫ್ ಗೆಸ್ಟ್ ವೆನ್ಯೂಗೆ ಬರುವಂಥ ಒಂದು ಸಂಭವ ಐತಿ ಅಂತ. ಈಗ ಫಂಕ್ಷನಾಗ ಅಂತಾರಲ್ಲ, ದ ಫಂಕ್ಷನ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಬಿಗಿನ್ ಇನ್ 2 minutes ಈ ರೀತಿ. ಓಕೆ, ನೆಕ್ಸ್ಟ್ 538.
Keats and Shelley were poets of the same period. In other words, they were dash. Keats and Shelley were poets of the same period. ಒಂದೇ ಪೀರಿಯಡ್ದ ಇಬ್ಬರು ಪೋಯಿಟ್ಸ್ ಇದ್ರಂತ. ಯಾರ್ಯಾರು? ಕೀಟ್ಸ್ ಮತ್ತು ಶೆಲ್ಲಿ. ಇನ್ ಅದರ್ ವರ್ಡ್ಸ್, ದೇ ವರ್ ಡ್ಯಾಶ್. ದೇ ವರ್ ಕಂಟೆಂಪರರೀಸ್, ಕೋ ರೈಟರ್ಸ್, ಕಲೀಗ್ಸ್, ಅಸೋಸಿಯೇಟ್ಸ್. ಕಂಟೆಂಪರರೀಸ್ ಅಂದ್ರೆ ಒಂದೇ ಪೀರಿಯಡ್ದಾಗ ಜೀವನ ಮಾಡೋದು, ಒಂದೇ ಪೀರಿಯಡ್ದಾಗ ಇರೋದು. ಸೊ ಇಲ್ಲಿ ಕೀಟ್ಸ್ ಆ್ಯಂಡ್ ಶೆಲ್ಲಿ ಒಂದೇ ಪೀರಿಯಡ್ದಾಗ ಇದ್ರಿಲ್ಲ, ಅವ್ರು ಆಗ್ತಾರೆ ಕಂಟೆಂಪರರೀಸ್. ಕೋ ರೈಟರ್ಸ್ ಅಂದ್ರೆ ಇಬ್ಬರು ಕೂಡಿ ಬರೆಯೋದು. ಇಲ್ಲಿ ಕೀಟ್ಸ್ ಮತ್ತು ಶೆಲ್ಲಿ ಕೋ ರೈಟರ್ಸ್ ಅಲ್ಲ, ಅವರಿಬ್ಬರು ಕೂಡಿ ಬರೀವಾರಲ್ಲಿ. ಒಂದೇ ಯುಗದ ಇಬ್ಬರು ಕವಿಗಳು ಅಷ್ಟೇ. ಸೊ ಅದು ಕಲೀಗ್ಸ್ ಅಂದ್ರೆ ಒಂದೇ ಕಂಪನಿಯಾಗ ಕೆಲಸ ಮಾಡ್ಯಾರ. ಅಸೋಸಿಯೇಟ್ಸ್ ಅಂದ್ರೆ ಆಫೀಸ್ದಾಗ ಇಬ್ಬರು ಕೂಡಿ ಕೆಲಸ ಮಾಡ್ಯಾರ. ಸೊ ಮೂರು ಬರೋಂಗಿಲ್ಲ, ಬರ್ತದೆ ಕಂಟೆಂಪರರೀಸ್. ನೆಕ್ಸ್ಟ್ ಇಲ್ಲಿ ಶಿ ಕುಡ್ ಈಸಿಲಿ ಈಟ್ ದ ಡ್ಯಾಶ್ ಬಿರಿಯಾನಿ ಬೈ ಹರ್ ಸೆಲ್ಫ್. ಶಿ ಕುಡ್ ಈಸಿಲಿ ಈಟ್ ದ ಎಲ್ಲ ಬಿರಿಯಾನಿ ಆಕಿ ಒಬ್ಬಾಕೆ ತಿಂತಾರೆ. ಸೊ ಶಿ ಕುಡ್ ಈಸಿಲಿ ಈಟ್ ದ ಹೋಲ್ ಬಿರಿಯಾನಿ ಬೈ ಹರ್ ಸೆಲ್ಫ್. ಹೋಲ್ ಅಂದರೆ ಎಲ್ಲ ಬಿರಿಯಾನಿಗೆ ಒಬ್ಬಾಕೆ ತಿಂತಾರೆ. ಈ ಹೋಲ್ ಅಂದರೆ ಏನು? ಹೆವಿ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಅದಕ್ಕಂತಾರೆ HAUL ಹಾಲ್. ಈ ಹಾಲ್ ಅಂದರೆ ನಮ್ಗೆ ಗೊತ್ತು, ಆಲ್ರೆಡಿ ನಿಮ್ಗೆ ಗೊತ್ತಿಲ್ಲ ಬಿಡು, ಅಂತೆಲ್ಲ ಫಂಕ್ಷನ್ ಹಾಲ್. ಈ ಹೋಲ್ ಅಂದ್ರೆ ಡೋಂಟ್ ಗೋ ಬಿಯಾಂಡ್ ಹೋಲ್, ಗೋ ಬಿಯಾಂಡ್ ಗೋಲ್. ಆ ಹೋಲ್ ಇದೆ. ಈ ಹೋಲ್ ಅಂದರೆ ಎಲ್ಲ. ಸೊ ಶಿ ಕುಡ್ ಈಸಿಲಿ ಈಟ್ ಹೋಲ್ ಬಿರಿಯಾನಿ ಬೈ ಹರ್ ಸೆಲ್ಫ್. ನೆಕ್ಸ್ಟ್, ಸ್ವೀಟಿ ಹ್ಯಾಸ್ ಬೀನ್ ಡ್ಯಾಶ್ ಸಿನ್ಸ್ ಹರ್ ಪೇಂಟಿಂಗ್ ಒನ್ ಫಸ್ಟ್ ಪ್ರೈಸ್. ಸ್ವೀಟಿ ಹ್ಯಾಸ್ ಬೀನ್, ಆಕಿ ಸ್ವೀಟಿ ಭಾಳ ಖುಷಿಯಾಗದ ಅಂತ. ಯಾಕೆ? ಆಕಿ ಸಿನ್ಸ್ ಹರ್ ಪೇಂಟಿಂಗ್ ಒನ್ ಫಸ್ಟ್ ಪ್ರೈಸ್, ಆಕಿಗೆ ಫಸ್ಟ್ ಪ್ರೈಸ್ ಸಿಕ್ಕೈತಿ ಪೇಂಟಿಂಗ್ದಾಗ. ಅದಕ್ಕೆ ಒಬ್ಬಿಸ್ ಖುಷಿ ಇರ್ತಲ್ಲ ಆಕಿ. ಸೊ ನಮ್ಗೇನು ಬೇಕಾಯ್ತದಾಗ ಖುಷಿ ಅಂತ ಒಂದು ಸಂತೋಷ ತೋರ್ತು ಒಂದು ಹಿಡಿಬೇಕಾಯ್ತು. ಅದು ಯಾವುದು? ವಾಕಿಂಗ್ ಆನ್ ಏರ್. ವಾಕಿಂಗ್ ಆನ್ ಏರ್ ಅಂದರೆ ಫುಲ್ ಹ್ಯಾಪಿ ಇರೋದು. ಸೊ ಇಲ್ಲಿ ಸ್ವೀಟಿ ಹ್ಯಾಸ್ ಬೀನ್ ವಾಕಿಂಗ್ ಆನ್ ಏರ್ ಸಿನ್ಸ್ ಹರ್ ಪೇಂಟಿಂಗ್ ಒನ್ ಫಸ್ಟ್ ಪ್ರೈಸ್. ವಾಕಿಂಗ್ ಆನ್ ಎಗ್ ಶೆಲ್ಸ್ ಅಂದ್ರೆ ತತ್ತಿ ಮೇಲೆ ನಡ್ಕೋತ ಹೋಗೋದು. ಅಂದ್ರೆ ಫುಲ್ ಸ್ಲೋ ಎಚ್ಚರಿಕೆ ನಡ್ಕೋತ ಹೋಗ್ಬೇಕು ಅಂತಾರೆ. ಅದಕ್ಕಂತಾರೆ ಕಾಷನ್. ವೇಟಿಂಗ್ ಇನ್ ದ ವಿಂಗ್ಸ್ ಅಂದರೆ ಅಪಾರ್ಚುನಿಟಿಗೋಸ್ಕರ ವೇಟ್ ಮಾಡೋದು. ಅಪಾರ್ಚುನಿಟಿ ಬಂದಂಗೆ ಹಾರಿಬಿಡೋದು. ಸೊ ಅದಕ್ಕಂತಾರೆ ವೇಟಿಂಗ್ ಇನ್ ದ ವಿಂಗ್ಸ್. ವಿಂಗ್ಸ್ ಅಂದರೆ ಇದರಲ್ಲಿ ರೆಕ್ಕೆ ಕಟ್ಕೊಂಡು ನಿಂತ್ಬಿಡೋದು, ಅವಕಾಶ ಬತ್ತನಕ್ಕೂ ಹಾರಿಬಿಡೋದು ಈ ರೀತಿ. ವಾಕಿಂಗ್ ಇನ್ ಟು ದ ಲಯನ್ಸ್ ಡೆನ್ ಅಂದ್ರೆ ಲಯನ್ಸ್ದ ಬಾಯಾಗ ಹೋಗಿ ಸಿಲುಕಾಕೋದು, ಅಂದ್ರೆ ಕಷ್ಟದಾಗ ಬೀಳೋದು ಈ ರೀತಿ. ನೆಕ್ಸ್ಟ್, ದ TV dash of the incident was extremely poor. The TV coverage, the TV scope, the TV compassing, the TV sweeping. ಏನು ಬರ್ತದೆ? ದ TV coverage. ಆ ಟಿ ವಿನ ಕವರೇಜ್ ಮಾಡಿದ್ದಿಲ್ಲ ಅದು ಇನ್ಸಿಡೆಂಟ್ಸ್, ಅದು ಭಾಳ ಅಂದ್ರೆ ಭಾಳ ಎಕ್ಸ್ಟ್ರೀಮ್ಲಿ ಪೂವರ್ ಅಂದ್ರೆ ಅಷ್ಟು ಚಲೋ ಕವರೇಜ್ ಮಾಡಿಲ್ಲ ಅವ್ರಂತ ದೋಷ ನಾವು. ಸ್ಕೋಪ್ ಅಂದ್ರೆ ರೇಂಜ್. ಬೈ ನೀವು ಮುಂದೆ ದೊಡ್ಡ ಸ್ಕೋಪ್ ಐತಿ ಬಿಕಾಮ್ ಮಾಡುವಂತಾರಲ್ಲ ಅವ್ರ ಅಷ್ಟು ಮುಕ್ಳಿತ್ತು ಸ್ಕೋಪ್. ಕಂಪಾಸಿಂಗ್ ಅಂದರೆ ಸಿಂಪಲಿ ತೋರಿಸೋದು ಇನ್ನೊಬ್ಬರಿಗೆ. ಸ್ವೀಪಿಂಗ್ ಅಂದರೆ ಜಾಡು ಹೊಡೆಯೋದು. ಸೊ ದ TV ಕವರೇಜ್ ಆಫ್ ದ ಇನ್ಸಿಡೆಂಟ್ ವಾಸ್ ಎಕ್ಸ್ಟ್ರೀಮ್ಲಿ ಪೂವರ್. ನೆಕ್ಸ್ಟ್ ಇಲ್ಲಿ ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಡ್ಯಾಶ್ ಡೌನ್ ಮೈ ನೆಕ್ ಫಾರ್ ಕಂಪ್ಲೀಟಿಂಗ್ ದ ವರ್ಕ್. ಐ ವಿಲ್ ಫಿನಿಶ್ ಇಟ್ ಆ್ಯಸ್ ಸೂನ್ ಆ್ಯಸ್ ಐ ಕ್ಯಾನ್. ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಬ್ರೀತಿಂಗ್ ಡೌನ್ ಮೈ ನೆಕ್. ಬ್ರೀತಿಂಗ್ ಡೌನ್ ಮೈ ನೆಕ್ ಅಂದರೆ ಇಡಿಮ್ ಪ್ಲೇಸ್ ಇದು. ಬ್ರೀತಿಂಗ್ ಡೌನ್ ಮೈ ನೆಕ್ ಅಂದ್ರೆ ಫುಲ್ಲ ಕ್ಲೋಸ್ಲಿ ಬಂದು ನೋಡೋದು ಏನು ಮಾಡತ್ತಾನು ಅಂತ. ಅಂದ್ರೆ ಗೋನ್ ಕಡೆ ಬಂದು ಫುಲ್ ಕ್ಲೋಸ್ಲಿ ಕೊಟ್ಟು ಚೆಕ್ ಮಾಡೋದು. ಸೊ ಅದಕ್ಕಂತಾರೆ ಬ್ರೀತಿಂಗ್ ಡೌನ್ ಮೈ ನೆಕ್. ಸೊ ನೀವು ಪ್ಲೀಸ್ ನೀವು ಸ್ವಲ್ಪ ಕಡೆ ದೂರ ಇರ್ತೀನಿ, ಇಷ್ಟೇ ಕಡೆ ಕ್ಲೋಸ್ ಬರೋಕೆ ಹೋಗಬೇಡ. ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಬ್ರೀತಿಂಗ್ ಡೌನ್ ಮೈ ನೆಕ್ ಅಂದ್ರೆ ಇಷ್ಟು ಕ್ಲೋಸ್ ಬರೋಕೆ ಹೋಗಬೇಡ ಅಂತ ನಾವು. ಇದಕ್ಕೆ ಫಾರ್ ಕಂಪ್ಲೀಟಿಂಗ್ ದ ವರ್ಕ್, ನಾವು ವರ್ಕ್ ಮಾಡತ್ತೀನಿ ನೋಡೋಕೆ ನೀ ಇಷ್ಟು ಕ್ಲೋಸ್ ಬರೋಕೆ ಹೋಗಬೇಡ, ನಾನು ನಿಂಗೆ ಇದನ್ನು ಮುಗಿಸ್ಕೊಡ್ತೀನಿ ಅಂತ ಅನ್ನತಾನೆ. ಸೊ ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಬ್ರೀತಿಂಗ್ ಡೌನ್ ಮೈ ನೆಕ್, ನನ್ನ ಫುಲ್ ಕ್ಲೋಸ್ ಬಂದು ನಿಲ್ಲಕ್ಕೆ ಹೋಗಬೇಡ,
ಫಾರ್ ಕಂಪ್ಲೀಟಿಂಗ್ ದ ವರ್ಕ್. ನಾವು ವರ್ಕ್ ನೀವು ಮಾಡಿಕೊಡ್ತೀನಿ, ಫಿನಿಷ್ ಮಾಡಿಕೊಡ್ತೀನಿ. ಆ್ಯಸ್ ಸೂನ್ ಆ್ಯಸ್ ಐ ಕ್ಯಾನ್, ಎಷ್ಟು ಆಕೈತಿ ಅಷ್ಟು ಜಲ್ದಿ ಫಿನಿಶ್ನ ವರ್ಕ್ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಇಲ್ಲೈತೆ ಇಫ್ ಯು ವಾಂಟ್ ಟು ಪಾಸ್ ದಿಸ್ ಹರ್ಡಲ್. ಹರ್ಡಲ್ ಅಂದರೆ ಏನು? ಹರ್ಡಲ್ ಅಂದ್ರೆ ಕಷ್ಟ. ಓಕೆ, ಇಫ್ ಯು ವಾಂಟ್ ಟು ಪಾಸ್ ದಿಸ್ ಹರ್ಡಲ್, ಈ ಒಂದು ಕಷ್ಟವನ್ನು ನೀನು ದಾಟಬೇಕಂದ್ರೆ ಯು ಶುಡ್ ಡ್ಯಾಶ್ ಟು ವಾಟ್ ಯುವರ್ ಮೆಂಟರ್ ಸೇಸ್. ಯು ಶುಡ್ ಪೇ ಅಟೆನ್ಷನ್ ಟು ವಾಟ್ ಯುವರ್ ಮೆಂಟರ್ ಸೇಸ್. ನಿನ್ನ ಮೆಂಟರ್ ಏನು ಹೇಳ್ತಾನಲ್ಲ ಅದಕ್ಕೆ ನೀ ಲಕ್ಷ್ಯ ಕೊಡಬೇಕು. ಸೊ ಅದಕ್ಕಂತಾರು ಪೇ ಅಟೆನ್ಷನ್. ಕ್ಲಾಸ್ನಾಗ ಹೊಂತಿರಲ್ಲ ಇಂಗ್ಲೀಷ್ ಮೀಡಿಯಮ್ಮ, ಎವ್ರಿಬಡಿ ಪೇ ಅಟೆನ್ಷನ್ ಅಂದ್ರೆ ಅಟೆನ್ಷನ್ ಕೊಡ್ರಿ ನನ್ನ ಕಡೆ. ಸೊ ಇವ್ಯಾವುದು ಮೂರು ಬರೋಂಗಿಲ್ಲ, ಬರ್ತದೆ ಪೇ ಅಟೆನ್ಷನ್ ಅಷ್ಟು. ನೆಕ್ಸ್ಟ್, ಮೈ ಯಂಗರ್ ಬ್ರದರ್ ಡಸಂಟ್ ಡ್ಯಾಶ್ ಎನಫ್ ರಿಸ್ಕ್ ಇನ್ ಲೈಫ್. ನನ್ನ ತಮ್ಮ ಲೈಫ್ದಾಗ ಭಾಳ ರಿಸ್ಕ್ ಏನು ಮಾಡೋಂಗಿಲ್ಲ, ತೋರಂಗಿಲ್ಲ. ಆರಾಮ್ ಇರ್ತಾನೆ, ಚಿಲ್ ಇರ್ತಾನೆ. ರೊಕ್ಕ ಬೇಕಾದ್ರೆ ಫೋನ್ ಹಸನು ಆರಾಮ್ ಚಿಲ್ ಇರ್ತಾನೆ. ಸೊ ಮೈ ಯಂಗರ್ ಬ್ರದರ್ ಡಸಂಟ್ ಟೇಕ್ ಎನಫ್ ರಿಸ್ಕ್ ಇನ್ ಲೈಫ್. ಟೇಕ್ ಅಂದ್ರೆ ತೊಗೊಳೋದು, ಮೇಕ್ ಅಂದ್ರೆ ಮಾಡೋದು, ಡಿಫೆಂಡ್ ಅಂದರೆ ನೀನು ಸೆಲ್ಫ್ ಡಿಫೆಂಡ್ ಮಾಡೋದು ಇನ್ನೊಬ್ಬರ ಮುಂದೆ, ಫೇಸ್ ಅಂದರೆ ಎದುರಿಸೋದು ಮತ್ತು ಮುಖನೂ ಬರ್ತೈತಿ. ಸೊ ಮೈ ಬ್ರದರ್ ಡಸಂಟ್ ಟೇಕ್ ಎನಫ್ ರಿಸ್ಕ್ಸ್ ಇನ್ ಲೈಫ್. ಓಕೆ, ನೆಕ್ಸ್ಟ್, ಮುಹ್ಸಿನ್ ಪ್ರೆಸೆಂಟೆಡ್ ಅ ಡ್ಯಾಶ್ ರಿಪೋರ್ಟ್ ಆಫ್ ದ ಪ್ರಾಜೆಕ್ಟ್ ಟು ದ ಎಕ್ಸಿಕ್ಯೂಟಿವ್ ಆಫೀಸರ್. ಮುಹ್ಸಿನ್ ಪ್ರೆಸೆಂಟೆಡ್ ಅ ಇನ್ಫೋರ್ಡ್ ರಿಪೋರ್ಟ್, ಸಸ್ಟೈನ್ಡ್ ರಿಪೋರ್ಟ್, ಲೇವಿಡ್ ರಿಪೋರ್ಟ್, ಡಿಟೇಲ್ಡ್ ರಿಪೋರ್ಟ್. ಎಂಥ ರಿಪೋರ್ಟ್? ಆಬ್ವಿಯಸ್ಲಿ ಡಿಟೇಲ್ಡ್ ರಿಪೋರ್ಟ್. ಒಂದು ರಿಪೋರ್ಟನ್ನು ಡಿಟೇಲಾಗಿ ಮಾಡಿ ಅವ ಎಕ್ಸಿಕ್ಯೂಟಿವ್ ಆಫೀಸರ್ ಕಡೆ ಕೊಡ್ತಾನಂತ. ಸೊ ಮುಹ್ಸಿನ್ ಪ್ರೆಸೆಂಟೆಡ್ ಅ ಡಿಟೇಲ್ಡ್ ರಿಪೋರ್ಟ್ ಆಫ್ ದ ಪ್ರಾಜೆಕ್ಟ್ ಟು ದ ಎಕ್ಸಿಕ್ಯೂಟಿವ್ ಆಫೀಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಇದಾಯ್ತು. ಆಲ್ ದ ಆ್ಯಕ್ಟರ್ಸ್ ಪ್ಲೇಡ್ ದೇರ್ ರೋಲ್ಸ್ ವೆರಿ ವೆಲ್ ಇನ್ ದ ಮಾಸ್ಕ್ಯೂ. ಎಲ್ಲ ಆ್ಯಕ್ಟರ್ಸ್ ಅವ್ರ ರೋಲನ್ನು ಮಸ್ತ್ ಮಾಡಿರಿ ಅಂತ. ಎಲ್ಲಿ? ಮಾಸ್ಕ್ಯೂದಾಗ. ಮಾಸ್ಕ್ಯೂ ಅಂದರೆ ಒಂದು ಫೆಸ್ಟಿವಲ್ಲ, ಒಂದು ಎಂಟರ್ಟೈನ್ಮೆಂಟ್ ಸ್ಟೇಜ್. ಅಲ್ಲಿ ಎಲ್ಲ ಆ್ಯಕ್ಟರ್ಸ್ ತಮ್ಮ ರೋಲ್ಸನ್ನು ಪರ್ಫೆಕ್ಟಾಗಿ ಪ್ಲೇ ಮಾಡಿದ್ದಾರೆ. ಈ ಮಾರ್ಕ್ಸ್ ಅಂದ್ರೆ ಗಣಿತನಾಗ ವಿಜ್ಞಾನ ಮಾರ್ಕ್ಸ್ ಬರ್ತಲ್ಲ, ಅದು ಇದಂತೂ ಬರೋಂಗಿಲ್ಲ. ಈ ಮಾಸ್ಕ್ಯೂ ಅಂದರೆ ಮಸೀದಿ. ಮಸೀದಿಯಾಗ ಆ್ಯಕ್ಟರ್ಸ್ ಅಂತೂ ಪ್ಲೇ ಮಾಡೋಂಗಿಲ್ಲ, ಬರೋಂಗಿಲ್ಲ. ಮಾನ್ಸಿ ಅಂದ್ರೆ ಎಲ್ಲಿ ಚರ್ಚ್ ಇವ್ರು ಇರ್ತಾರಲ್ಲ, ಕ್ರಿಶ್ಚಿಯನ್ಸ್ ಪೀಪಲ್ ಇರ್ತಾರಲ್ಲ, ಅದಕ್ಕಂತಾರೆ ಮಾನ್ಸೆ. ನಮ್ಮ ಇವದಲ್ಲ ಉಮೆ ಇರ್ತಾರಲ್ಲ, ಅದಕ್ಕಂತಾರೆ ಮಾನ್ಸಿ. ಸೊ ಎಲ್ಲ ಆ್ಯಕ್ಟರ್ಸ್ ಅವರವರ ರೋಲನ್ನು ಪರ್ಫೆಕ್ಟಾಗಿ ಒಂದು ಫೆಸ್ಟಿವಲ್ದಾಗ, ಒಂದು ಎಂಟರ್ಟೈನ್ಮೆಂಟ್ ಫಂಕ್ಷನ್ದಾಗ ಅಂದರೆ ಮಾಸ್ಕ್ಯೂದಾಗ ಪ್ಲೇ ಮಾಡಿರಂತ. ನೆಕ್ಸ್ಟ್ 513. ದ ಹುಂಡ್ಸ್ ಆನ್ ಮೈ ಬ್ಯಾಕ್ ಆರ್ ನೋ ಲಾಂಗರ್ ಫ್ರೆಶ್ ಬಟ್ ಸಮ್ ಹೌ ದೇ ಸ್ಟಿಲ್. ಏನು ದೇ ಸ್ಟಿಲ್ ಅಂದ್ರೆ ದ ಹುಂಡ್ಸ್ ಆನ್ ಮೈ ಬ್ಯಾಕ್, ನನ್ನ ಬ್ಯಾಕಿಂದ ಏನು ಗಾಯ ಆಗಿದಾವಲ್ಲ, ಆರ್ ನೋ ಲಾಂಗರ್ ಫ್ರೆಶ್, ಅವ ಈಗ ಫ್ರೆಶ್ ಇಲ್ಲ. ಅಂದರೆ ಮೊದಲಾಗಿದಾವಲ್ಲ ಈಗೇನು ಫ್ರೆಶ್ ಇಲ್ಲವ. ಬಟ್ ಸಮ್ ಹೌ ದೇ ಸ್ಟಿಲ್ ಹರ್ಟ್, ಆದ್ರೂ ಇನ್ನೂ ನಂಗೆ ಅವು ನುಗ್ಸಾಕತ್ತಾವು. ಸೊ ಹರ್ಟ್ ಬರ್ತದೆ. ಅವನು ಭಾಳ ಹಳೆಯಾಗಿದ್ದಾವೆ ಬಿಡು, ನಂಗೆ ಗಾಯ ಇಂದವ, ಆದ್ರೂ ಕೂಡ ಇನ್ನೂ ನಂಗೆ ಅವ ನುಗ್ಸಾತಾವು, ಅದಕ್ಕಂತಾರೆ ಹರ್ಟ್. ರಿವ್ಯಾಂಪ್, ಎನ್ರಿಚ್, ಬಾರ್ಜ್. ರಿವ್ಯಾಂಪ್ ಅಂದರೆ ರೀನೋವೇಟ್, ಇನ್ನೊಮ್ಮೆ ಮಾಡೋದು. ಬಾರ್ಜ್ ಅಂದ್ರೆ ದೂಗ್ಸೋದು. ಎನ್ರಿಚ್ ಅಂದರೆ ಎನ್ಹಾನ್ಸ್ ಮಾಡೋದು, ಹೆಚ್ಚಿಗೆ ಮಾಡೋದು, ಇನ್ಕ್ರೀಸ್ ಮಾಡೋದು, ಆ ರೀತಿ. ಸೊ ಬರ್ತದೆ ಹರ್ಟ್. ಇದಾಯಿತು. ನೆಕ್ಸ್ಟ್ ಯಾವುದು? ಇದನ್ನು ಟಿಕ್ ಹಾಕಿನ ನಾನು. ಟಿಕ್ ಹಾಕಿಲ್ಲ, ಇದು ನಾನು ಹಾಕಿನಿಲ್ಲ. ಹಾಕಿನ ಗೊತ್ತಾಗುತ್ತೆ ಅದು. ಹಾಕಿನ. ಇಂಡೋನೇಷಿಯನ್ ಪೊಲೀಸ್ ಫೈರ್ಡ್ ವಾರ್ನಿಂಗ್ ಶಾಟ್ಸ್, ಟಿಯರ್ ಗ್ಯಾಸ್ ಆ್ಯಂಡ್ ವಾಟರ್ ಕ್ಯಾನನ್ ಟು ಟ್ರೈ ಆ್ಯಂಡ್ ಡ್ಯಾಶ್ ದ ಕ್ರೌಡನ್ನು ಬೇರೆ ಬೇರೆ ಕಡೆ ಹರಡಾಕವ್ರ, ಅಂದ್ರೆ ದೂರ ಮಾಡಾಕ, ಹಿಂದೆ ಹೋಗ್ಸಾಕವ್ರ
ಪೊಲೀಸ್ ಏನು ಮಾಡ್ತಾರೆ, ಇಂಡೋನೇಷ್ಯಾ ಪೊಲೀಸು ವಾರ್ನಿಂಗ್ ಶಾಟ್ಸನ್ನು ಫೈರ್ ಮಾಡ್ತಾರೋ, ಗ್ಯಾಸನ್ನು ಹಚ್ಚೊಗಿತಾರೋ, ವಾಟರ್ನ ಚಿಡಕ್ತಾರೋ. ಎದಕ್ಕದ ಅಷ್ಟೆಲ್ಲ ಕ್ರೌಡನ್ನು ಕಂಟ್ರೋಲ್ ಮಾಡೋಕೆ, ಕ್ರೌಡನ್ನು ದೂರಾಗಿ ಡಿಸ್ಪರ್ಸ್ ಅಂದ್ರೆ ದೂರ ಮಾಡೋದು ಕ್ರೌಡನ್ನು. ಒಂದು ಕಡೆ ಒಬ್ಬರು ಮಾಡೋ ಕ್ರೌಡ್ ಕಡಿಮೆ ಆಕೈತಲ್ಲ, ಅದಕ್ಕಂತ ಡಿಸ್ಪರ್ಸ್ ಅಂತ. ಡೆಲಿಮಿಟ್ ಅಂದ್ರೆ ಏನು ಗೊತ್ತಿಲ್ಲ ಬಟ್ ಸೆಟ್ ಲಿಮಿಟಿಗೆ ಕೊಟ್ಟು ಬೇರೆ ಬಿಡು. ಇದು ಡಿಸ್ಕ್ರೀಟ್ ಸಪ್ರೇಟ್, ಡಿಸ್ಕ್ರೀಟ್ ಅಂದ್ರೆ ಸಪ್ರೇಟು, ಡೆಲೆಟೇರಿಯಸ್ ಅಂದ್ರೆ ಹಾರ್ಮ್ಫುಲ್ಲು. ಸೊ ಡಿಸ್ಪರ್ಸ್ ಅಂದರೆ ಬೇರೆ ಬೇರೆ ಕಡೆ ಮಾಡೋದು. ಸೊ ಕ್ರೌಡನ್ನು ಬೇರೆ ಬೇರೆ ಕಡೆ ಮಾಡೋಕೆ ಇಷ್ಟೆಲ್ಲ ತೊಂದರೆ ತೊಗೊಳಾರಂತ ಪಾಪ. ನೆಕ್ಸ್ಟ್ ಇಲ್ಲಿ ದೇ ಬಾಟ್ ಡ್ಯಾಶ್ ಟಿಕೆಟ್ಸ್ ಇನ್ಸ್ಟೀಡ್ ಫ್ರಾಮ್ ಅ ಸ್ಲೀಪಿ ಲುಕಿಂಗ್ ಗಾಡ್. ದೇ ಬಾಟ್ ದೇರ್ ಅವರು ಅವರ ಟಿಕೆಟನ್ನು ತಗೋತಾರಂತ. ಇನ್ಸ್ಟೆಡ್ ಆಫ್ ಸ್ಲಿಪ್ಪಿಲು ಗಾಢ ಮಲ್ಕೊಂಡಿರ್ತಾನೆ ಆದ್ರೂ ಅವರು ತಮ್ಮ ಒಂದು ಟಿಕೆಟನ್ನು ತಗೋತಾರು. ದೇರ್ ಬರ್ತದೆ ಇಲ್ಲಿ. ಓಕೆ, ನೆಕ್ಸ್ಟ್ ಇದು ದ ಟೆಕ್ನಿಕಲ್ ವೊಕ್ಯಾಬ್ಯುಲರಿ ಆ್ಯಂಡ್ ಫಾರಿನ್ ವರ್ಡ್ಸ್ ಮೇಕ್ ದಿಸ್ ಟೆಕ್ಸ್ಟ್ ಅ ಲಿಟಲ್ ಮೋರ್. ನೋಡಲಿ, ಟೆಕ್ನಿಕಲ್ ವೊಕ್ಯಾಬ್ಯುಲರಿ ಮತ್ತು ಫಾರಿನ್ ವರ್ಡ್ಸ್ ಎರಡೂ ಕೂಡಿ ಇದೇನು ಟೆಕ್ಸ್ಟ್ ಮಾಡೈತಲ್ಲ, ಮೇಕ್ ದಿಸ್ ಟೆಕ್ಸ್ಟ್ ಅ ಲಿಟಲ್ ಮೋರ್ ಡಿಫಿಕಲ್ಟ್, ಫುಲ್ ಕಷ್ಟ ಮಾಡ್ತೈತಂತ. ಇದು ಅಂದ್ರೆ ಈ ಟೆಕ್ನಿಕಲ್ ವೊಕ್ಯಾಬ್ಯುಲರಿ ಹಾಕಿದ್ದು, ಫಾರಿನ್ ವರ್ಡ್ಸ್ ಹಾಕಿದ್ರೆ ಯಾರಿಗೂ ಅರ್ಥ ಮಾಡ್ಕೊಳ್ಳೋರಿಗೆ ಭಾಳ ಡಿಫಿಕಲ್ಟ್ ಆಕೈತಿಲ್ಲ ಅದು. ಸೊ ಏನು ಡಿಫಿಕಲ್ಟ್ ಅಂದ್ರೆ ಲಿಟಲ್ ಮೋರ್ ಡಿಫಿಕಲ್ಟ್. ಫುಟೈಲ್ ಅಂದ್ರೆ ವ್ಯರ್ಥ, ಸ್ಟ್ಯಾಗ್ನೇಟ್ ಅಂದ್ರೆ ಇನ್ಆ್ಯಕ್ಟಿವ್, ಸ್ಟ್ರಕ್ ಆಗಿರೋದು, ಫಿಸಿಬಲ್ ಅಂದ್ರೆ ಅನುಕೂಲ. ಸೊ ಡಿಫಿಕಲ್ಟ್ ಮಾಡ್ತಂತ ಟೆಕ್ನಿಕಲ್ ವೊಕ್ಯಾಬ್ಯುಲರಿ ಮತ್ತು ಫಾರಿನ್ ವರ್ಡ್ಸ್ ಆ ಒಂದು ಟೆಕ್ಸ್ಟನ್ನು ಡಿಫಿಕಲ್ಟ್ ಮಾಡಿತು ಓದಾಕ. ಇಲ್ಲಿ ಐ ಆಲ್ವೇಸ್ ಗ್ರೀಟೆಡ್ ವಾರ್ಮ್ಲಿ ವೆರೆವರ್ ಐ ವೆಂಟ್ ಟು ಇನ್ ದ ಕಂಟ್ರಿ. ಐ ಆಲ್ವೇಸ್ ಗ್ರೀಟೆಡ್ ವರ್ಬ್, ಅದ್ರ ಮುಂದೆ ಆ್ಯಡ್ವರ್ಬ್ ಬೇಕು. ಆ್ಯಡ್ವರ್ಬ್ ಒಂದೇ ಐತಿ, ವಾರ್ಮ್ಲಿ, ಇಷ್ಟ ಸಿಂಪಲ್. ಓಕೆ.